ರಾಹುಲ್ ಗಾಂಧಿ ಇಸ್ ಬ್ಯಾಕ್. ನೀವೆಲ್ಲರೂ ಪಪ್ಪು ಅಂತ ಹೇಳಿ ಹಾಸ್ಯ ಮಾಡುತ್ತಿದ್ದ ರಾಹುಲ್ ಗಾಂಧಿ ಇವತ್ತು ದೇಶದ ರಾಜಕೀಯದ ದೊಡ್ಡ ಬದಲಾವಣೆಯ ಸಂಕೇತವಾಗಿದ್ದಾರೆ. राहुल गांधी आफ्टर राहुल गांधी में नेता प्रतिपक्ष राहुल गांधी का कांग्रेस सांसद और लोकसभा में नेता प्रतिपक्ष राहुल गांधी ने ಇಂದಿರಾ ಗಾಂಧಿ ಅವರ ಮೊಮ್ಮಗ ರಾಜೀವ್ ಗಾಂಧಿ ಅವರ ಪುತ್ರ ರಾಹುಲ್ ಗಾಂಧಿ ಭಾರತ್ ಜೋಡೋ ಯಾತ್ರೆ, ಓಟು ಚೋರಿ ವಿರುದ್ಧದ ಹೋರಾಟ, ಹೀಗೆ ಹಲವಾರು ಜನಪರ ಹೋರಾಟವನ್ನು ಮಾಡಿ ಇವತ್ತು ಭಾರತದ ಮನೆಯ ಮಗನಾಗಿದ್ದಾನೆ. ಒಂದು ಕಾಲದಲ್ಲಿ ಬಿಜೆಪಿಯವರಿಂದ ಟೀಕೆಗೊಳಗಾದ ರಾಹುಲ್ ಗಾಂಧಿ ಇವತ್ತು ಜನನಾಯಕನಾಗಿ ಮರಳಿ ಬಂದಿದ್ದಾರೆ. ಮುಂದಿನ ಪ್ರಧಾನಮಂತ್ರಿಯಾಗುವುದರಲ್ಲಿ ಯಾವುದೇ ಒಂದು ಸಂಶಯ ಇಲ್ಲ. ಅವರ ಈ ಒಂದು ಕಮ್ ಬ್ಯಾಕ್ ಸ್ಟೋರಿ ಹೇಗಿತ್ತು, ಅವರನ್ನು ಪಪ್ಪು ಅಂತ ಹೇಳಿ, ಜೋಕರ್ ಅಂತ ಹೇಳಿ ಕ್ರಿಯೇಟ್ ಮಾಡಲು ಬಿಜೆಪಿಯವರು ಎಷ್ಟು ಹಣವನ್ನು ಖರ್ಚು ಮಾಡಿದ್ರು ಮತ್ತು ರಾಹುಲ್ ಗಾಂಧಿ ಅವರ ಸಂಪೂರ್ಣ ಜೀವನ ಚರಿತ್ರೆಯನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಅದುವರೆಗೂ ನೀವು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಇದುವರೆಗೂ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ಕೆಳಗಿರುವ ಸಬ್ಸ್ಕ್ರೈಬ್ ಬಟನ್ ಅನ್ನು ಒತ್ತಿ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ. ಆ ಮೂಲಕ ನಾವು ಮಾಡುವಂತಹ ಎಲ್ಲ ವಿಡಿಯೋಸ್ಗಳು ನಿಮಗೆ ಮೊದಲು ತಲುಪುತ್ತೆ. 1970 ಜೂನ್ 19ರಂದು ರಾಜೀವ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಅವರ ಮಗನಾಗಿ ರಾಹುಲ್ ಗಾಂಧಿ ಅವರು ಹುಟ್ಟುತ್ತಾರೆ. ರಾಹುಲ್ ಗಾಂಧಿ ಅವರು ಹುಟ್ಟಿದ ಸಂದರ್ಭದಲ್ಲಿ ಅವರ ಅಜ್ಜಿ ಭಾರತದ ಪ್ರಧಾನಮಂತ್ರಿಯಾಗಿದ್ರು. ಅಂದ್ರೆ ಭಾರತದ ಅತಿ ದೊಡ್ಡ ಪದವಿಯಲ್ಲಿ ಅವರು ಕೂತ್ಕೊಂಡಿದ್ರು. ರಾಹುಲ್ ಗಾಂಧಿ ಅವರ ಅಜ್ಜಿ ಪ್ರಧಾನಮಂತ್ರಿ ಆಗಿದ್ದ ಕಾರಣದಿಂದ ಅವರು ಸಾಧಾರಣವಾದಂತಹ ಶಾಲೆಯಲ್ಲಿ ಏನು ಕಲಿಯುವುದಿಲ್ಲ. ಬದಲಾಗಿ ದೆಹಲಿಯ ಅತ್ಯಂತ ಬೆಸ್ಟ್ ಸ್ಕೂಲ್ ಆಗಿದ್ದ ಸೈಂಟ್ ಕೊಲಂಬಿಯಾ ಎಂಬ ಒಂದು ಶಾಲೆಯಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಪಡೆಯುತ್ತಾರೆ. ಅದಾದ ನಂತರ 1981ರಲ್ಲಿ ಡೆಹರಾಡೂನ್ನ ಡೂಮ್ ಎಂಬ ಒಂದು ಸ್ಕೂಲಿಗೆ ತೆರಳುತ್ತಾರೆ. ಬಾಲ್ಯದಲ್ಲಿ ಅವರ ಶಿಕ್ಷಣ ಎಲ್ಲವೂ ಕೂಡ ಚೆನ್ನಾಗಿ ನಡೀತಾ ಇತ್ತು. ಅವರು ಅತ್ಯಂತ ಉತ್ತಮವಾದಂತಹ ವಿದ್ಯಾರ್ಥಿಯಾಗಿದ್ದರು. ಆದರೆ 1984ರಲ್ಲಿ ಇಂದಿರಾ ಗಾಂಧಿ ಅವರ ಸಾವು ಸಂಭವಿಸುತ್ತದೆ. ಅವರನ್ನು ಆತಂಕವಾದಿಗಳು ಸಾಯಿಸಿದ್ರು. ಅವತ್ತು ಕೇವಲ ರಾಹುಲ್ ಗಾಂಧಿ ಅವರ ಅಜ್ಜಿ ಮಾತ್ರ ಸತ್ತು ಹೋಗಲಿಲ್ಲ, ಬದಲಾಗಿ ಭಾರತದ ಪ್ರಧಾನಮಂತ್ರಿಯ ಸಾವು ಸಂಭವಿಸಿತ್ತು. ಈ ಕಾರಣದಿಂದ ಸೆಕ್ಯೂರಿಟಿ ರೀಸನ್ ಇಂದ ರಾಹುಲ್ ಗಾಂಧಿ ಅವರು ಶಾಲೆಗೆ ಹೋಗುವುದನ್ನು ನಿಲ್ಲಿಸಿದ್ರು. ಮನೆಯಿಂದಲೇ ಕಲಿಕೆಯನ್ನು ಪ್ರಾರಂಭಿಸಿದ್ರು. ಅವರ ಕುಟುಂಬಕ್ಕೆ ಬೆದರಿಕೆ ಇದ್ದ ಕಾರಣ ಅವರು ಮನೆಯ ಹೊರಗಡೆ ಹೋಗುವುದಿಲ್ಲ, ಬದಲಾಗಿ ಮನೆಯಲ್ಲಿಯೇ ಕಲಿಕೆಯನ್ನು ಮುಂದುವರಿಸ್ತಾರೆ. ಆದರೆ 1990ರಲ್ಲಿ ಅವರು ತಮ್ಮ ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ಹಾರ್ವರ್ಡ್ ಯೂನಿವರ್ಸಿಟಿಗೆ ಹೋಗ್ತಾರೆ. ನಂತರ 1991ರಲ್ಲಿ ಅವರ ತಂದೆ ರಾಜೀವ್ ಗಾಂಧಿ ಅವರ ಸಾವಾಗುತ್ತದೆ. ಈ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ತಮ್ಮ ಶಿಕ್ಷಣವನ್ನು ಮುಟುಕುಗೊಳಿಸಿ ಭಾರತಕ್ಕೆ ಹಿಂತಿರುಗಿ ಬರ್ತಾರೆ. ಯಾಕೆಂದ್ರೆ ಇದು ಅವರ ಫ್ಯಾಮಿಲಿಯ ಎರಡನೆಯ ಕೊಲೆಯಾಗಿತ್ತು. ಮೊದಲು ಅವರ ಅಜ್ಜಿ ಅವರು ಭಯೋತ್ಪಾದಕರ ದಾಳಿಗೆ ಸತ್ತು ಹೋದ್ರು, ಮತ್ತೆ ರಾಜೀವ್ ಗಾಂಧಿ ಅವರು ಕೂಡ ತಮಿಳುನಾಡಿನ ಭಯೋತ್ಪಾದಕರ ದಾಳಿಗೆ ಸತ್ತೋದ್ರು. ಈ ಕಾರಣದಿಂದ ಅವರ ಕುಟುಂಬಕ್ಕೆ ತುಂಬಾ ಬೆದರಿಕೆ ಇದ್ದ ಕಾರಣ ಅವರು ಹೊರಗಡೆ ಹೋಗಿ ಕಲಿಯಲು ಸಾಧ್ಯವಾಗುವುದಿಲ್ಲ. ನಂತರ ರಾಹುಲ್ ಗಾಂಧಿ ಅವರು ಏನು ಮಾಡ್ತಾರೆ ಅಂದ್ರೆ ತಮ್ಮ ವಿದ್ಯಾಭ್ಯಾಸವನ್ನು ಮುಂದುವರಿಸಲು ತಮ್ಮ ಹೆಸರನ್ನು ಚೇಂಜ್ ಮಾಡ್ತಾರೆ. ರಾಹುಲ್ ಗಾಂಧಿ ಹೆಸರಿನ ಬದಲಾಗಿ ತಮ್ಮ ಹೆಸರನ್ನು ರಾಹುಲ್ ವಿನ್ಸಿ ಅಂತ ಅವರು ಬದಲಾವಣೆ ಮಾಡ್ತಾರೆ ಮತ್ತು ಫ್ಲೋರಿಡಾ ಯೂನಿವರ್ಸಿಟಿಗೆ ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ಹೋಗ್ತಾರೆ ಮತ್ತು ಅಲ್ಲಿ ಇಂಟರ್ನ್ಯಾಷನಲ್ ರಿಲೇಷನ್ ಎಂಬ ಒಂದು ಸಬ್ಜೆಕ್ಟ್ ನಲ್ಲಿ ಎಜುಕೇಶನ್ ಅನ್ನು ಕಂಟಿನ್ಯೂ ಮಾಡ್ತಾರೆ. ನಂತರ 1995ರಲ್ಲಿ ಹಾರ್ವರ್ಡ್ ಯೂನಿವರ್ಸಿಟಿಯಲ್ಲಿ ಎಂಫಿಲ್ ಇನ್ ಡೆವಲಪ್ಮೆಂಟ್ ಸ್ಟಡೀಸ್ ಮಾಡ್ತಾರೆ ಮತ್ತು ತಮ್ಮ ವಿದ್ಯಾಭ್ಯಾಸವನ್ನು ಅಲ್ಲಿಗೆ ಕೊನೆಗೊಳಿಸ್ತಾರೆ. ರಾಹುಲ್ ಗಾಂಧಿ ಅವರು ಯೋಚನೆ ಮಾಡ್ತಾರೆ ಆ ಸಂದರ್ಭದಲ್ಲಿ, ನಾನು ರಾಜಕೀಯಕ್ಕೆ ನನ್ನ ತಂದೆ ಅಜ್ಜಿ ತರ ರಾಜಕೀಯಕ್ಕೆ ಬರುವುದಿಲ್ಲ, ನನ್ನ ಬಳಿ ಇಷ್ಟೊಂದು ವಿದ್ಯಾಭ್ಯಾಸ ಇದೆ, ಇದನ್ನು ಹಿಡ್ಕೊಂಡು ನಾನೇನಾದ್ರೂ ಬಿಸಿನೆಸ್ ಮಾಡ್ತೀನಿ ಅಂತ. ಮತ್ತು ಅವರಿಗೆ ರಾಜಕೀಯದಲ್ಲಿ ಅಷ್ಟೇನು ಆಸಕ್ತಿಯೂ ಕೂಡ ಆ ಸಂದರ್ಭದಲ್ಲಿ ಇರುವುದಿಲ್ಲ. ನಂತರ ಅವರು 1999ರಲ್ಲಿ ಭಾರತಕ್ಕೆ ಹಿಂತಿರುಗ್ತಾರೆ. ಆ ಸಂದರ್ಭದಲ್ಲಿ ಭಾರತದಲ್ಲಿ ವಾಜಪೇಯಿ ಅವರು ಭಾರತದ ಪ್ರಧಾನಮಂತ್ರಿಯಾಗಿದ್ದರು. ಮತ್ತೊಂದು ಕಡೆ ಅವರ ತಾಯಿ ಸೋನಿಯಾ ಗಾಂಧಿ ಅವರು ಮುಂದಿನ ಪ್ರಧಾನಮಂತ್ರಿಯಾಗಲು ತಯಾರಿಯಾಗ್ತಾ ಇದ್ರು. ಅವಾಗ ರಾಹುಲ್ ಗಾಂಧಿ ಅವರಿಗೆ ಅರಿವಾಯಿತು, ನನ್ನ ತಾಯಿ ಕೂಡ ರಾಜಕೀಯಕ್ಕೆ ಬಂದಿದ್ದಾರೆ, ನನ್ನ ಕುಟುಂಬವೂ ಕೂಡ ರಾಜಕೀಯ ಹಿನ್ನೆಲೆ ಇರುವಂಥದ್ದು, ಹೀಗಿರುವಾಗ ನಾನು ರಾಜಕೀಯಕ್ಕೆ ಬರಲೇಬೇಕು ಅಂತ ಹೇಳಿ ರಾಜಕೀಯಕ್ಕೆ ಅಧಿಕೃತವಾಗಿ ಎಂಟ್ರಿ ಕೊಟ್ಟರು. ನಂತರ 2004ರ ಚುನಾವಣೆಗೆ ರಾಹುಲ್ ಗಾಂಧಿ ಅವರು ಚುನಾವಣೆಗೆ ನಿಲ್ತಾರೆ. ಅಮೇಠಿ ಕ್ಷೇತ್ರದಿಂದ ಅವರು ಚುನಾವಣೆಗೆ ನಿಲ್ತಾರೆ. ಅಮೇಠಿ ಕ್ಷೇತ್ರ ಕಾಂಗ್ರೆಸ್ನ ಭದ್ರಕೋಟೆಯಾಗಿತ್ತು. ಕಾಂಗ್ರೆಸ್ 1967ರಿಂದ ಯಾರೂ ಕೂಡ ಅಲ್ಲಿಂದ ಚುನಾವಣೆಯಲ್ಲಿ ಸೋಲೇ ಇರಲಿಲ್ಲ.
ಅಲ್ಲಿಂದಲೇ ರಾಹುಲ್ ಗಾಂಧಿ ಅವರು ಚುನಾವಣೆಗೆ ನಿಂತು ಗೆಲುವು ಸಾಧಿಸ್ತಾರೆ ಮತ್ತು ಮೊದಲ ಚುನಾವಣೆಯಲ್ಲಿಯೇ 2.5 ಲಕ್ಷ ಮತಗಳಿಂದ ಗೆಲುವು ಸಾಧಿಸ್ತಾರೆ. ರಾಹುಲ್ ಗಾಂಧಿ ಮಾತ್ರ ಅಲ್ಲ, ಆ ಚುನಾವಣೆಯಲ್ಲಿ ಕಾಂಗ್ರೆಸ್ ಕೂಡ ಭರ್ಜರಿಯಾಗಿ ಗೆಲುವು ಸಾಧಿಸ್ತಾರೆ ಮತ್ತು ಸೋನಿಯಾ ಗಾಂಧಿ ಅವರು ಪ್ರಧಾನಮಂತ್ರಿ ಹುದ್ದೆಗೆ ತಯಾರಾಗ್ತಾ ಇದ್ರು. ಎಲ್ಲವೂ ಕೂಡ ಕ್ಲಿಯರ್ ಆಗಿತ್ತು, ಮುಂದಿನ ಪ್ರಧಾನಿ ಸೋನಿಯಾ ಗಾಂಧಿ ಅಂತ. ಆದ್ರೆ ಆ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಸೋನಿಯಾ ಗಾಂಧಿ ಅವರ ಹತ್ರ ಹೇಳ್ತಾರೆ, ನೀವು ಪ್ರಧಾನಮಂತ್ರಿ ಆಗುವುದು ಬೇಡ, ಯಾಕೆಂದ್ರೆ ನಮ್ಮ ಕುಟುಂಬದಲ್ಲಿ ಈಗಾಗಲೇ 2 ಸಾವಾಗಿದೆ, ಆದ್ದರಿಂದ ನೀವು ಪ್ರಧಾನಮಂತ್ರಿಯಾಗಿ ಸಾಯುವುದು ಬೇಡ. ಈ ಒಂದು ಮಾತನ್ನು ಕೇಳಿದಂತಹ ಸೋನಿಯಾ ಗಾಂಧಿ ಅವರು ಪ್ರಧಾನಮಂತ್ರಿ ಆಗುವುದಿಲ್ಲ. ಕೆಲವು ಕಡೆ ಹೇಳ್ತಾರೆ ಸೋನಿಯಾ ಗಾಂಧಿ ಅವರು ವಿದೇಶಿ ಪ್ರಜೆ ಆದ ಕಾರಣ ಅವರಿಗೆ ಪ್ರಧಾನಮಂತ್ರಿ ಪಟ್ಟ ಸಿಗಲಿಲ್ಲ ಎಂಬ ಮಾತು ಕೂಡ ಕೇಳಿ ಬಂತು. ಅದು ಏನೇ ಇರಲಿ, 2004ರಲ್ಲಿ ಆರ್ಥಿಕ ತಜ್ಞ ಮನಮೋಹನ್ ಸಿಂಗ್ ಅವರು ಭಾರತದ ಪ್ರಧಾನಮಂತ್ರಿ ಆಗ್ತಾರೆ. 2004ರ ಚುನಾವಣೆಗೆ ಮೊದಲು ರಾಹುಲ್ ಗಾಂಧಿ ಅವರೇನು ಅಷ್ಟೇನು ಹೆಸರು ಮಾಡಿರುವುದಿಲ್ಲ ಅದಕ್ಕಿಂತ ಮೊದಲು, ಯಾಕಂದ್ರೆ ಅವರ ಮೊದಲ ಚುನಾವಣೆ ಆಗಿತ್ತು ಮತ್ತು ಅವರು ರಾಜಕೀಯಕ್ಕೆ ಆಗಷ್ಟೇ ಬಂದಿದ್ರು. ಅಮೇಠಿಯಲ್ಲಿ ಕಾಂಗ್ರೆಸ್ ಮೊದಲಿನಿಂದಲೂ ಕೂಡ ಗೆಲುವು ಸಾಧಿಸ್ತಾ ಇತ್ತು. ಆದ್ರೆ ಅಲ್ಲಿಂದಲೇ ರಾಹುಲ್ ಗಾಂಧಿ ಅವರು ಮುಂಬೈಗೆ ಹೋಗ್ತಾರೆ, ದೇಶದ ಎಲ್ಲಾ ಕಡೆ ಸುತ್ತುತ್ತಾರೆ ಮತ್ತು ರೈತರನ್ನು, ಕಾರ್ಮಿಕರನ್ನು ಭೇಟಿ ಆಗ್ತಾರೆ, ಅವರ ನೋವುಗಳನ್ನು ಕೇಳ್ತಾರೆ. ದಲಿತರನ್ನು, ಹಿಂದುಳಿದ ವರ್ಗದವರನ್ನು, ಮೇಲ್ಜಾತಿಯವರನ್ನು ಎಲ್ಲರನ್ನು ಸಮಾನವಾಗಿ ಕಂಡು ಅವರ ಸಮಸ್ಯೆಯನ್ನು ರಾಹುಲ್ ಗಾಂಧಿ ಅವರು ಆಲಿಸ್ತಾರೆ. ರಾಹುಲ್ ಗಾಂಧಿ ಅವರು ಯಾವುದೇ ಒಂದು ಕಾರಣಕ್ಕೂ ಜಾತಿ ಭೇದವನ್ನು ಮಾಡುವುದಿಲ್ಲ, ಎಲ್ಲರನ್ನು ಒಗ್ಗಟ್ಟಾಗಿಯೇ ಕರೆದುಕೊಂಡು ಹೋದ್ರು. ನಂತರ ಏನಾಗುತ್ತೆ ಅಂದ್ರೆ ರಾಹುಲ್ ಗಾಂಧಿ ಅವರ ಹೆಸರು ಎಲ್ಲ ಕಡೆ ಹರಿದಾಡ್ತದೆ. ಅವರು ರಾಜಕೀಯದಲ್ಲಿ ಒಳ್ಳೆಯ ಹೆಸರು ಕೂಡ ಮಾಡ್ತಾರೆ. ಈ ಕಾರಣದಿಂದ 2009ರ ಚುನಾವಣೆಯಲ್ಲಿ ಅವರು 3,91,000 ಮತಗಳಿಂದ ಮತ್ತೆ ಜಯಗಳಿಸ್ತಾರೆ ಮತ್ತು 2009ರ ಚುನಾವಣೆಯಲ್ಲಿ ಕಾಂಗ್ರೆಸ್ ಮತ್ತೆ ಗೆಲುವು ಸಾಧಿಸುತ್ತೆ. ಮತ್ತೆ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗ್ತಾರೆ. ಈ ಕಡೆಯಿಂದ ರಾಹುಲ್ ಗಾಂಧಿ ಅವರು ಕೂಡ ಒಳ್ಳೆಯ ಹೆಸರು ಮಾಡಿರ್ತಾರೆ, ಯಾಕಂದ್ರೆ 2004ರ ಚುನಾವಣೆಯಲ್ಲಿ ಅವರು 2.5 ಲಕ್ಷ ಮತಗಳಿಂದ ಜಯಗಳಿಸಿದ್ರು. 2009ರ ಚುನಾವಣೆಯಲ್ಲಿ 3.5 ಲಕ್ಷ ಮತಗಳಿಂದ ಅವರು ಜಯಗಳಿಸಿದ್ರು. ಈ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರನ್ನು ಎಲ್ಲರೂ ಕೂಡ ಮೆಚ್ಚುತ್ತಾ ಇದ್ರು. ಅವರ ಪಾಪ್ಯುಲಾರಿಟಿಯು ಕೂಡ ಹೆಚ್ಚಾಯಿತು ಮತ್ತು ಅವರು ಒಳ್ಳೆಯ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ರು. ಅವರಿಗೆ ಒಳ್ಳೆಯ ಹೆಸರು ಕೂಡ ಬಂತು. ಆದ್ರೆ 2014ರ ಚುನಾವಣೆಯಲ್ಲಿ ಏನಾಗುತ್ತೆ ಅಂದ್ರೆ ಎಲ್ಲವೂ ಕೂಡ ಉಲ್ಟಾಗುತ್ತೆ. ಯಾಕೆಂದ್ರೆ ಆ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರ ಬಗ್ಗೆ ಹೊಸ ಕ್ಯಾಂಪೇನ್ಗಳು ರೂಪುಗೊಂಡಿರುತ್ತೆ. ಅಚ್ಚೇ ದಿನ್ ಆನೆ ವಾಲಾ ಹೇ, ಅಂದ್ರೆ ಮೋದಿ ಬಂದ್ರೆ ಒಳ್ಳೆಯ ದಿನ ಬರುತ್ತೆ ಎಂಬ ಒಂದು ಹೊಸ ಕ್ಯಾಂಪೇನ್ ಬಿಜೆಪಿ ಅವರು ಮಾಡ್ತಾರೆ. ಚಾಯ್ ವಾಲಾ ಅಂತ ಹೇಳಿ ಕ್ಯಾಂಪೇನ್ ಮಾಡ್ತಾರೆ. ಸಾಮಾನ್ಯ ಪರಿವಾರದಿಂದ ಬಂದು ಗುಜರಾತಿನಲ್ಲಿ 5 ಬಾರಿ ಮುಖ್ಯಮಂತ್ರಿಯಾಗಿ ಅಭಿವೃದ್ಧಿಯನ್ನು ಮಾಡಿದ್ದಾರೆ. ಈ ರೀತಿಯ ಹಲವಾರು ಜನರಿಗೆ ಮುಟ್ಟುವ ರೀತಿಯಲ್ಲಿ ಬಿಜೆಪಿಯವರು ಕ್ಯಾಂಪೇನ್ ಮಾಡ್ತಾರೆ ಮತ್ತು ರಾಹುಲ್ ಗಾಂಧಿ ಅವರನ್ನು ನರೇಂದ್ರ ಮೋದಿ ಅವರು ಸಹಜಾದೆ ಅಂದ್ರೆ ರಾಜಕುಮಾರ ಎಂಬ ರೀತಿಯಲ್ಲಿ ತಮಾಷೆ ಮಾಡ್ತಾರೆ. ಇಲ್ಲಿ ನೋಡಿ, ಒಂದು ಕಡೆಯಲ್ಲಿ ರಾಹುಲ್ ಗಾಂಧಿ ಅವರನ್ನು ಶಹಜಾದ್ ಅಂತ ಹೇಳಿ ಕರೀತಾರೆ, ಮತ್ತೊಂದು ಕಡೆಯಲ್ಲಿ ಮೋದಿ ಅವರು ತಮ್ಮನ್ನು ಚಾಯ್ ವಾಲಾ ಅಂದ್ರೆ ಸಾಮಾನ್ಯ ವ್ಯಕ್ತಿ ಅಂತ ಹೇಳಿ ಕರೀತಾರೆ ಮತ್ತು ಜನರ ಮನಸ್ಸಿನಲ್ಲಿ ಈ ರೀತಿಯಾಗಿ ಬರುತ್ತೆ. ಚುನಾವಣೆ ರಾಜಕುಮಾರ ಮತ್ತು ಚಾಯ್ ವಾಲಾ ಅವರ ನಡುವೆ ನಡೀತಾ ಇದೆ. ರಾಹುಲ್ ಗಾಂಧಿ ಅವರ ಕುಟುಂಬ ಹಲವಾರು ವರ್ಷದಿಂದ ರಾಜಕಾರಣದಲ್ಲಿದ್ದಾರೆ. ಈ ಬಾರಿ ಸಾಮಾನ್ಯ ವ್ಯಕ್ತಿ ಚಾಯ್ ವಾಲನಿಗೆ ಮತ ಹಾಕೋಣ ಅಂತ ಹೇಳಿ ಜನರೆಲ್ಲರೂ ಕೂಡ ಬಿಜೆಪಿಗೆ ಮತ ಹಾಕ್ತಾರೆ. ಮತ್ತೊಂದು ವಿಷಯ ಏನಂದ್ರೆ, ಈ ಸಂದರ್ಭದಲ್ಲಿ 2G ಹಗರಣವು ಕೂಡ ಬೆಳಕಿಗೆ ಬಂತು. ಹೀಗೆ ಹಲವಾರು ದೊಡ್ಡ ಹಗರಣಗಳು ಕೂಡ ಕಾಂಗ್ರೆಸ್ಸಿನ ಮೇಲೆ ಇತ್ತು. ಅದರ ಜೊತೆಗೆ ಬಿಜೆಪಿಯು ರಾಹುಲ್ ಗಾಂಧಿಯ ಹೆಸರನ್ನು ಹಾಳು ಮಾಡಲು ಹಲವಾರು ವರ್ಷಗಳಿಂದ 2004ರಿಂದಲೇ ಪ್ರಯತ್ನ ಮಾಡ್ತಾ ಇದ್ರು. 2009ರಿಂದ ದೆಹಲಿಯ ಅಂಬಸದನ ಬಳಿ ಒಂದು ಇಡೀ ಕಟ್ಟಡವನ್ನು ಬಾಡಿಗೆಗೆ ತೆಗೆದುಕೊಂಡು ಹಲವಾರು ಸೋಷಿಯಲ್ ಮೀಡಿಯಾ ಕ್ರಿಯೇಟರ್ಸ್ಗಳನ್ನು ಕೆಲಸಕ್ಕೆ ಇಟ್ಕೊಂಡು ಅವರಿಗೆ ಲಕ್ಷಾಂತರ ಸಂಬಳ ಕೊಟ್ಟು ರಾಹುಲ್ ಗಾಂಧಿ ಅವರನ್ನು ಬುದ್ಧಿವಾದ್ಯ, ಪಪ್ಪು, ಅವರಿಗೆ ಏನು ಗೊತ್ತಿಲ್ಲ ಈ ರೀತಿ ಬಿಂಬಿಸುವಂತಹ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ಗಳನ್ನು ತಯಾರು ಮಾಡುವಂತಹ ಒಂದು ಹೊಸ ತಂಡವನ್ನು 2009ರಿಂದಲೇ ಬಿಜೆಪಿಯವರು ಮಾಡಿದ್ರು ಮತ್ತು ನರೇಂದ್ರ ಮೋದಿ ಅವರನ್ನು ಹಿಂದೂ ಸಾಮ್ರಾಟ, ಹಿಂದೂ ರಕ್ಷಕ ಈ ರೀತಿಯಾಗಿ ಹಲವಾರು ಪೇಜ್ಗಳನ್ನು ಕ್ರಿಯೇಟ್ ಮಾಡಿ ನರೇಂದ್ರ ಮೋದಿ ಅವರಿಗೆ ಪ್ರಮೋಷನ್ ಅನ್ನು ಕೊಟ್ಟರು. ಇದರೆಲ್ಲ ಪರಿಣಾಮವಾಗಿ 2014ರ ಚುನಾವಣೆಯಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂತು. ಅಂದ್ರೆ 2014ರ ಚುನಾವಣೆಯಲ್ಲಿ ಕಾಂಗ್ರೆಸ್ಸಿಗೆ ಕೇವಲ 44 ಕ್ಷೇತ್ರದಲ್ಲಿ ಮಾತ್ರ ಜಯಗಳಿಸುವಂತೆ ಸಾಧ್ಯವಾಯಿತು. ರಾಹುಲ್ ಗಾಂಧಿ ಅವರು ತಮ್ಮ ಕ್ಷೇತ್ರ ಅಮೇಠಿಯಲ್ಲಿ ಗೆಲುವು ಸಾಧಿಸಿದ್ರು. ಆದ್ರೆ ವಿಷಯ ಏನಂದ್ರೆ, ಅವರ ಪಾರ್ಟಿ ಹೀನಾಯವಾಗಿ ಸೋತೋಯ್ತು. 2009ರಲ್ಲಿ 206 ಸೀಟುಗಳಿದ್ದವು ಕಾಂಗ್ರೆಸ್ನಲ್ಲಿ. 2014ರಲ್ಲಿ ಅದು ಕೇವಲ 44ಕ್ಕೆ ಇಳಿಕೆ ಆಯಿತು. ಆದರೆ ರಾಹುಲ್ ಗಾಂಧಿ ಅವರು ಆ ಸಂದರ್ಭದಲ್ಲಿ ಅಷ್ಟೇನು ಯೋಚನೆ ಮಾಡಲಿಲ್ಲ, ಅದನ್ನು ಈಸಿಯಾಗಿ ತಗೊಂಡ್ರು. ಚುನಾವಣೆಯಲ್ಲಿ ಈ ಸಲ ಸೋತರು ಕೂಡ ಮುಂದಿನ ಬಾರಿ ಗೆಲುವು ಸಾಧಿಸಬಹುದು ಅಂತ. ಆದ್ರೆ ಆ ಸಂದರ್ಭದಲ್ಲಿ ಅವರಿಗೆ ಅರ್ಥ ಆಗಲಿಲ್ಲ,
2014ರ ನಂತರ ಮುಂದೆ 2025ರ ತನಕವೂ ಕೂಡ ಅವರು ಚುನಾವಣೆಯಲ್ಲಿ ಜಯ ಗಳಿಸುವುದಿಲ್ಲ ಅಂತ. ಅದಾದ ನಂತರ ಏನಾಗುತ್ತೆ ಅಂದ್ರೆ 2014ರ ಚುನಾವಣೆಯಲ್ಲಿ ಗೆದ್ದ ನಂತರ ಮೀಡಿಯಾಸ್ಗಳು ಸಂಪೂರ್ಣವಾಗಿ ಮೋದಿಯನ್ನು ಹೊಗಳಲು ಪ್ರಾರಂಭ ಮಾಡಿತು ಮತ್ತು ಒಂದು ಕಡೆಯಲ್ಲಿ ಬಿಜೆಪಿಯ ಗೆಲುವನ್ನು ನರೇಂದ್ರ ಮೋದಿಯ ಗೆಲುವಿನಂತೆ ಬಿಂಬಿಸಲು ಪ್ರಾರಂಭ ಮಾಡಿದ್ರು. ಮತ್ತೊಂದು ಕಡೆಯಲ್ಲಿ ಕಾಂಗ್ರೆಸ್ಸಿನ ಹೀನಾಯ ಸೋಲಿಗೆ ಕಾರಣ ರಾಹುಲ್ ಗಾಂಧಿ ಅವರು ಅಂತ ಹೇಳಿ ಮೀಡಿಯಾದವರು ಬಿಂಬನೆ ಮಾಡಿದ್ರು. ಮೋದಿಯನ್ನು ದೇವರಂತೆ ಬಿಂಬಿಸಲು ಪ್ರಾರಂಭ ಮಾಡಿದ್ರು. ಇದಾದ ನಂತರ 2016ರಲ್ಲಿ ಜಿಯೋ ಬಂತು ಮತ್ತು ಎಲ್ಲರ ಬಳಿಯೂ ಕೂಡ ಮೊಬೈಲ್ ಫೋನ್ ಬಂತು. ಜನರ ಬಳಿ ಯೂಟ್ಯೂಬ್, ಫೇಸ್ಬುಕ್ ಈಸಿಯಾಗಿ ತಲುಪಲು ಪ್ರಾರಂಭವಾಯಿತು ಮತ್ತು ಬಿಜೆಪಿಯ ಸೋಷಿಯಲ್ ಮೀಡಿಯಾ ಸೆಲ್ನವರು ಬಹಳ ಚುರುಕಾಗಿ ಕೆಲಸ ಮಾಡಲು ಪ್ರಾರಂಭ ಮಾಡಿದ್ರು. ಎಲ್ಲಾ ಕಡೆ ರಾಹುಲ್ ಗಾಂಧಿಯ ಕಾಮಿಡಿ ನ್ಯೂಸ್ಗಳನ್ನು ಮಾಡಲು ಪ್ರಾರಂಭ ಮಾಡಿದ್ರು. ರಾಹುಲ್ ಗಾಂಧಿ ಅವರನ್ನು ಪಪ್ಪು ಅಂತ ಹೇಳಿ ಕ್ರಿಯೇಟ್ ಮಾಡಲು ಪ್ರಾರಂಭಿಸಿದ್ರು. ಮತ್ತೊಂದು ಕಡೆಯಲ್ಲಿ ನರೇಂದ್ರ ಮೋದಿ ಅವರನ್ನು ವಿಷ್ಣುವಿನ ಅವತಾರ, ಕಲಿಯುಗದ ಕರ್ಣ, ದೇವರು ಎಂಬಂತೆ ಬಿಂಬಿಸಲು ಆ ಮೀಡಿಯಾದವರು ಪ್ರಾರಂಭ ಮಾಡಿದ್ರು. ಮತ್ತೊಂದು ಕಡೆಯಲ್ಲಿ ರಾಹುಲ್ ಗಾಂಧಿ ಅವರ ಭಾಷಣದ ತುಣುಕುಗಳನ್ನು ಜೋಡಿಸಿ ಮೀಮ್ಸ್ಗಳನ್ನು ಕ್ರಿಯೇಟ್ ಮಾಡಲು ಪ್ರಾರಂಭಿಸಿದ್ರು. ಜನರು ಕೂಡ ಇದನ್ನು ನೋಡಿ ನಿಜ ಅಂತ ಭಾವಿಸಿ ಪೆದ್ದರ ತರ ಜನರು ವರ್ತಿಸಿದ್ರು. ಮತ್ತು ಕೆಲವೊಂದು ಕಡೆ ಕಾಂಗ್ರೆಸ್ಸಿನ ನಾಯಕರು ಕೂಡ ರಾಹುಲ್ ಗಾಂಧಿ ಅವರಿಗೆ ಸಪೋರ್ಟ್ ಮಾಡಲಿಲ್ಲ. ರಾಹುಲ್ ಗಾಂಧಿ ಅವರನ್ನು ಪಪ್ಪು ಅಂತ ಹೇಳಿ ಹೆಸರು ಇಟ್ಟದ್ದೇ ಈ ಕಾಂಗ್ರೆಸ್ಸಿನ ಒಬ್ಬ ಲೀಡರ್ ಆಗಿದ್ದ. ಈ ಎಲ್ಲ ಕಾರಣದಿಂದ ರಾಹುಲ್ ಗಾಂಧಿ ಅವರ ಒಂದು ಇಮೇಜ್ ಕೆಳಗೆ ಇಳಿಯಲು ಪ್ರಾರಂಭವಾಯಿತು ಮತ್ತು 2019ನೇ ಚುನಾವಣೆಯಲ್ಲಿ ಅಮೇಠಿಯಲ್ಲೂ ಕೂಡ ರಾಹುಲ್ ಗಾಂಧಿ ಅವರು ಸೋಲ್ತಾರೆ ಮತ್ತು 2019ರ ಚುನಾವಣೆಯಲ್ಲಿ ಅತಿ ಹೆಚ್ಚು ಮಾರ್ಜಿನಿಂದ ಬಿಜೆಪಿ ಗೆಲುವು ಸಾಧಿಸುತ್ತೆ ಮತ್ತು ಕಾಂಗ್ರೆಸ್ ಮತ್ತೊಮ್ಮೆ ಈ ಚುನಾವಣೆಯಲ್ಲಿ ಸೋತೋಗುತ್ತೆ. ಕೇವಲ 50 ಸೀಟುಗಳನ್ನು ಕಾಂಗ್ರೆಸ್ನವರು ಪಡಿತಾರೆ ಮತ್ತು ರಾಹುಲ್ ಗಾಂಧಿ ಅವರು ಅಮೇಠಿಯಲ್ಲೂ ಕೂಡ ಸೋತು ಹೋದ ಕಾರಣ ರಾಹುಲ್ ಗಾಂಧಿ ಅವರ ಇಮೇಜ್ ಸಂಪೂರ್ಣವಾಗಿ ಹಾಳಾಯಿತು. ಯಾಕೆಂದ್ರೆ ಅಮೇಠಿಯಲ್ಲಿ 1967ರಿಂದಲೂ ಕೂಡ ಕಾಂಗ್ರೆಸ್ ಗೆಲುವು ಸಾಧಿಸ್ತಾ ಬಂತು. ರಾಹುಲ್ ಗಾಂಧಿ ಕಳೆದ 3 ಚುನಾವಣೆಯಲ್ಲೂ ಕೂಡ ಗೆದ್ದಿದ್ರು, ಆದ್ರೆ ಈ ಸಲ ಸೋತು ಹೋದ್ರು. ನಂತರ ರಾಹುಲ್ ಗಾಂಧಿ ಅವರ ಮೀಮ್ಸ್ಗಳು ಅತ್ಯಂತ ಹೆಚ್ಚಾಗಿ ಹರಿದಾಡಲು ಪ್ರಾರಂಭವಾಯಿತು. ಅವರನ್ನು ಜನರು ಎಲ್ಲರೂ ಪಪ್ಪು ಅಂತ ಹೇಳಿ ಕರೆಯಲು ಪ್ರಾರಂಭ ಮಾಡಿದ್ರು. ಜನರು ಕೂಡ ರಾಹುಲ್ ಗಾಂಧಿ ಪೆದ್ದ ಅಂತ ಭಾವಿಸಿದ್ರು ಮತ್ತು ಜನರೆಲ್ಲ ಥಿಂಕ್ ಮಾಡಿದ್ರು ಕಾಂಗ್ರೆಸ್ಸಿನ ಅಂತ್ಯ ಆರಂಭವಾಯಿತು. ಇನ್ನು ಮುಂದೆ ಯಾವತ್ತೂ ಕೂಡ ಕಾಂಗ್ರೆಸ್ ಜಯ ಗಳಿಸುವುದಿಲ್ಲ, ಈ ಸೋಲಿಗೆ ಕಾರಣ ರಾಹುಲ್ ಗಾಂಧಿ ಅಂತ ಜನರು ಥಿಂಕ್ ಮಾಡಲು ಪ್ರಾರಂಭ ಮಾಡಿದ್ದು. ಈ ಒಂದು ವಿಷಯ ಕೇವಲ ಜನರಿಗೆ ಮಾತ್ರ ಅಲ್ಲ, ರಾಹುಲ್ ಗಾಂಧಿ ಅವರಿಗೂ ಕೂಡ ಅನಿಸಲಿಕ್ಕೆ ಪ್ರಾರಂಭವಾಯಿತು ಇನ್ನು ಕಾಂಗ್ರೆಸ್ಸಿಗೆ ಉಳಿಗಾಲ ಇಲ್ಲ ಅಂತ ಹೇಳಿ. ಈ ಕಾರಣಕ್ಕೆ 2019ರಲ್ಲಿ ಕಾಂಗ್ರೆಸ್ಸಿನ ಅಧ್ಯಕ್ಷ ಪಟ್ಟಕ್ಕೆ ರಾಹುಲ್ ಗಾಂಧಿ ಅವರು ರಾಜೀನಾಮೆ ಕೊಡ್ತಾರೆ ಮತ್ತೆ 2019ರಿಂದ 2022ರ ತನಕ ರಾಹುಲ್ ಗಾಂಧಿ ಅವರು ನಾಪತ್ತೆಯಾಗ್ತಾರೆ, ಎಲ್ಲಿಯೂ ಕೂಡ ಕಾಣಿಸುವುದಿಲ್ಲ. ಆದ್ರೆ ಏನಾಗುತ್ತೆ ಅಂದ್ರೆ ಮತ್ತೆ ರಾಹುಲ್ ಗಾಂಧಿ ಅವರು 2022 ಡಿಸೆಂಬರ್ ತಿಂಗಳಲ್ಲಿ ಅವರೊಂದು ಅನೌನ್ಸ್ಮೆಂಟ್ ಮಾಡ್ತಾರೆ, ನಾವು ಭಾರತ್ ಜೋಡೋ ಯಾತ್ರೆಯನ್ನು ಮಾಡ್ತಾ ಇದ್ದೀವಿ. ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ನಫರತ್ ಕಾ ಬಜಾರ್ ಮೇ ಮೊಹಬ್ಬತ್ ಕಾ ದುಕಾನ್ ಎಂಬ ಒಂದು ಘೋಷವಾಕ್ಯದೊಂದಿಗೆ 3570 ಕಿಲೋಮೀಟರ್ ಅನ್ನು ಕಾಲ್ನಡಿಗೆಯಿಂದ ನಡೆಯುವ ಒಂದು ಜಾಥವನ್ನು ಪ್ರಾರಂಭ ಮಾಡಿದ್ದೀನಿ ಎಂಬ ಒಂದು ಘೋಷಣೆಯನ್ನು ರಾಹುಲ್ ಗಾಂಧಿ ಅವರು ಕೊಡ್ತಾರೆ ಮತ್ತು ಇದು ಕನ್ಯಾಕುಮಾರಿಯಿಂದ ಪ್ರಾರಂಭವಾಗುತ್ತೆ. ಎಲ್ಲ ಜನರನ್ನು ಭೇಟಿ ಆಗ್ತಾರೆ, ಅವರಿಗೆ ಪ್ರೀತಿಯನ್ನು ಕೊಡ್ತಾರೆ, ಅವರ ಸಮಸ್ಯೆಯನ್ನು ಕೇಳುವ ಒಂದು ಕಾಲ್ನಡಿಕಾ ಜಾಥವನ್ನು ರಾಹುಲ್ ಗಾಂಧಿ ಅವರು ಪ್ರಾರಂಭ ಮಾಡ್ತಾರೆ. ಆರಂಭದಲ್ಲಿ ಎಲ್ಲರೂ ಕೂಡ ಇದನ್ನು ತಮಾಷೆಯಿಂದ ನೋಡ್ತಾ ಇದ್ರು, ಮೀಡಿಯಾದವರು ಕೂಡ ಇದನ್ನು ಕವರ್ ಮಾಡ್ತಾ ಇರಲಿಲ್ಲ ಮತ್ತು ಅವರು ಥಿಂಕ್ ಮಾಡಿದ್ರು ರಾಹುಲ್ ಗಾಂಧಿ ಅವರು ಏನೇನು ಪೆದ್ದನ ತರ ಮಾತನಾಡ್ತಾರೆ, ಅವರನ್ನು ಸೀರಿಯಸ್ ಆಗಿ ಮೀಡಿಯಾದವರು ಕೂಡ ತೆಗೆದುಕೊಳ್ಳುವುದಿಲ್ಲ. ರಾಹುಲ್ ಗಾಂಧಿ ಅವರು ಈ ಯಾತ್ರೆ ಪ್ರಾರಂಭ ಮಾಡಿ ಎಲ್ಲ ಜನರನ್ನು ಮೀಟ್ ಆಗ್ಲಿಕ್ಕೆ ಪ್ರಾರಂಭ ಮಾಡಿದ್ರು ಮತ್ತು ಆಶ್ಚರ್ಯಕರ ವಿಷಯ ಏನಂದ್ರೆ ಯಾವಾಗ ಈ ಯಾತ್ರೆಯನ್ನು ಪೂರ್ಣಗೊಳಿಸಿ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡ್ತಾರೆ, ಅವಾಗ ಒಬ್ಬ ಪತ್ರಕರ್ತ ರಾಹುಲ್ ಗಾಂಧಿ ಅವರ ಜೊತೆ ಕೇಳ್ತಾರೆ, ರಾಹುಲ್ ಗಾಂಧಿ ಅವರ ಮೊದಲ ಇಮೇಜ್ ಹೇಗಿದೆ ಅಂತ. ಅವಾಗ ರಾಹುಲ್ ಗಾಂಧಿ ಅವರು, ನಾನು ಅದನ್ನು ಸಾಯಿಸಿದ್ದೇನೆ, ಇದು ಹೊಸ ರಾಹುಲ್ ಗಾಂಧಿ ಆಗಿ ನಾನು ಬಂದಿದ್ದೇನೆ ಅಂತ ಆ ಪತ್ರಕರ್ತರಿಗೆ ಉತ್ತರವನ್ನು ಕೊಡ್ತಾರೆ. ಅದಾದ ನಂತರ ಈ ಯಾತ್ರೆಯಿಂದಾಗಿ ರಾಹುಲ್ ಗಾಂಧಿ ಅವರ ಪರ್ಸನಾಲಿಟಿ ತುಂಬಾ ಚೇಂಜ್ ಆಗುತ್ತೆ ಮತ್ತು ಎಲ್ಲರಿಗೆ ಅನಿಸಲಿಕ್ಕೆ ಪ್ರಾರಂಭವಾಯಿತು ಇವರು ತುಂಬಾ ಮೆಚೂರ್ ಆಗಿದ್ದಾರೆ ಮತ್ತು ಈ ಕಾರಣದಿಂದ ಎಲ್ಲ ಎಜುಕೇಟರ್ ಸಾಮಾನ್ಯ ವ್ಯಕ್ತಿಗಳು ಕೂಡ ರಾಹುಲ್ ಗಾಂಧಿ ಅವರು ಪ್ರಧಾನಮಂತ್ರಿ ಆಗುವ ಒಂದು ಕೆಪಾಸಿಟಿ ರಾಹುಲ್ ಗಾಂಧಿ ಅವರಿಗೆ ಬಂದಿದೆ ಅಂತ ಥಿಂಕ್ ಮಾಡ್ತಾರೆ. ಆದರೆ ಇದನ್ನೆಲ್ಲ ನೋಡ್ತಾ ಇದ್ದ ಬಿಜೆಪಿಯವರು ಸುಮ್ಮನೆ ಕುಳಿತುಕೊಳ್ಳುವುದಿಲ್ಲ. 2022ರಲ್ಲಿ ಮನಿ ಲಾಂಡ್ರಿಂಗ್ ಸುಳ್ಳು ಆರೋಪದ ಮೇಲೆ ರಾಹುಲ್ ಗಾಂಧಿ ಅವರನ್ನು ಬಂಧನ ಮಾಡಲು ಪ್ರಯತ್ನ ಮಾಡಿತ್ತು. ಅವಾಗ ರಾಹುಲ್ ಗಾಂಧಿ ಅವರು ಆರೋಪವನ್ನು ಮಾಡ್ತಾರೆ, ಇಡಿ ಸೆಂಟ್ರಲ್ ಏಜೆನ್ಸಿ ಎಲ್ಲವೂ ಕೂಡ ಬಿಜೆಪಿಯ ತಾಳಕ್ಕೆ ತಕ್ಕಂತೆ ಕುಣಿಯುತ್ತಿದೆ ಅಂತ. ಇಲ್ಲಿಂದ ಜನರಿಗೂ ಕೂಡ ಅರ್ಥವಾಗಲು ಪ್ರಾರಂಭವಾಯಿತು. ನಂತರ ರಾಹುಲ್ ಗಾಂಧಿ ಅವರು ಹೊಸ ಆರೋಪವನ್ನು ತರಲು ಪ್ರಾರಂಭ ಮಾಡ್ತಾರೆ. ಅದಾನಿ ಅಂಬಾನಿ ಮೋದಿಯ ಕಾರಣದಿಂದ ಬೆಳೆದಿದ್ದಾರೆ, ಮೋದಿ ಅವರು ಸಾಮಾನ್ಯ ವ್ಯಕ್ತಿಗಳನ್ನು ದೊಡ್ಡ ವ್ಯಕ್ತಿಗಳನ್ನಾಗಿ ಮಾಡಲು ತಯಾರಿಲ್ಲ, ಶ್ರೀಮಂತರನ್ನಾಗಿಸ್ತಾರೆ ಎಂಬ ಒಂದು ಆರೋಪವನ್ನು ಕೂಡ ಮಾಡ್ತಾರೆ. ಆದರೆ ಈ ಸಂದರ್ಭದಲ್ಲಿ ಮೀಡಿಯಾದವರು ಇದನ್ನು ಮುಚ್ಚಿ ಹಾಕಲು ಪ್ರಯತ್ನ ಮಾಡ್ತಾರೆ.
ಆದರೆ ಮೋದಿಯ ಆಡಳಿತವನ್ನು ನೋಡಿದಂತಹ ಸಾಮಾನ್ಯ ಜನರು 15 ಲಕ್ಷ ಕೊಡ್ತೀನಿ, 2 ಕೋಟಿ ಉದ್ಯೋಗವನ್ನು ಕೊಡ್ತೇನೆ, ಈ ರೀತಿಯ ಪೊಳ್ಳು ಭರವಸೆಯನ್ನು ನೋಡಿದ ಜನಸಾಮಾನ್ಯರಿಗೆ ಇದು ಅರ್ಥವಾಗಲು ಪ್ರಾರಂಭವಾಗುತ್ತೆ. ಇದರ ಪರಿಣಾಮವಾಗಿ ಮುಂದಿನ ಚುನಾವಣೆಯಲ್ಲಿ ತೆಲಂಗಾಣ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಭರ್ಜರಿಯಾಗಿ ಜಯಗಳಿಸುತ್ತೆ. ಇಲ್ಲಿಂದಲೇ ರಾಹುಲ್ ಗಾಂಧಿ ಅವರ ಇಮೇಜ್ ಪಪ್ಪುವಿನಿಂದ ಬದಲಾಗಿ ಹೊಸ ನಾಯಕನಾಗಿ ಬದಲಾಯಿತು ಮತ್ತು ನರೇಂದ್ರ ಮೋದಿ ಆಡಳಿತವನ್ನು ಜನರು ಬೇಸರ ವ್ಯಕ್ತಪಡಿಸಲು ಶುರು ಮಾಡಿದ್ರು. ಈ ಕಾರಣದಿಂದ 2024ರ ಚುನಾವಣೆಯಲ್ಲಿ 99 ಸೀಟುಗಳನ್ನು ಕಾಂಗ್ರೆಸ್ ಪಡೆಯುತ್ತದೆ. ಮತ್ತೊಂದು ಕಡೆಯಲ್ಲಿ 400 ಸೀಟುಗಳನ್ನು ಗೆಲ್ಲುತ್ತೇವೆ ಅಂತ ಹೇಳಿ ಪ್ರಚಾರ ಮಾಡ್ತಾ ಇದ್ದಂತಹ ಬಿಜೆಪಿ 400 ಬಿಡಿ 250 ಸೀಟು ಕೂಡ ಅವರಿಗೆ ಸಿಗುವುದಿಲ್ಲ. ಬಿಜೆಪಿಗೆ 240 ಸೀಟುಗಳು ಮಾತ್ರ ಸಿಗುತ್ತೆ ಮತ್ತು NDA ಅಲಯನ್ಸ್ ಒಟ್ಟು 293 ಸೀಟುಗಳನ್ನು ಪಡೆಯುತ್ತೆ. ರಾಹುಲ್ ಗಾಂಧಿ ಅವರು ತಮ್ಮ 2 ಕ್ಷೇತ್ರದಿಂದಲೂ ಕೂಡ ಗೆಲುವು ಸಾಧಿಸ್ತಾರೆ. ಉತ್ತರ ಪ್ರದೇಶದ ರಾಯಬರೇಲಿ ಮತ್ತು ಕೇರಳದ ವಯನಾಡು 2 ಕ್ಷೇತ್ರದಿಂದಲೂ ಕೂಡ ಅವರು ಭರ್ಜರಿಯಾಗಿ ಗೆಲುವು ಸಾಧಿಸ್ತಾರೆ. 2019ನೇ ಚುನಾವಣೆಯಲ್ಲಿ ರಾಹುಲ್ ಗಾಂಧಿ ಅವರು ಅಮೇಠಿಯಿಂದ ಸೋತಿದ್ರು. ಅಲ್ಲಿಯೂ ಕೂಡ ಇವರು ಜಯಗಳಿಸ್ತಾರೆ. ಅಂದ್ರೆ ಕಾಂಗ್ರೆಸ್ಸಿನ ಅಭ್ಯರ್ಥಿ ಜಯಗಳಿಸ್ತಾರೆ. ಕಾಂಗ್ರೆಸ್ಸಿಗೆ 98 ಸೀಟು ಸಿಗುತ್ತೆ. ಅಯೋಧ್ಯೆಯಲ್ಲೂ ಕೂಡ ಬಿಜೆಪಿಗೆ ಸೋಲಾಗುತ್ತೆ. ಕಾಂಗ್ರೆಸ್ಸಿಗೆ ಪೂರ್ಣ ಬಹುಮತ ಇಲ್ಲದಿದ್ರೂ ಕೂಡ ಕಳೆದ ಚುನಾವಣೆಗಿಂತಲೂ ಹೆಚ್ಚು ಸೀಟನ್ನು ಪಡೆದು ದೇಶದಲ್ಲಿ ಒಂದು ಒಳ್ಳೆಯ ಅಪೋಸಿಟ್ ಪಾರ್ಟಿಯಾಗಿ ಕಾರ್ಯನಿರ್ವಹಿಸುತ್ತದೆ. ಕಳೆದ 10 ವರ್ಷಗಳಿಂದ ಭಾರತದಲ್ಲಿ ಇದ್ದಂತಹ ಒಪೋಸಿಷನ್ ಲೀಡರ್ ಕೊರತೆಯನ್ನು ರಾಹುಲ್ ಗಾಂಧಿ ಅವರು ಪೂರ್ಣಗೊಳಿಸುತ್ತಾರೆ. ಪಾರ್ಲಿಮೆಂಟ್ನಲ್ಲಿ ಮೋದಿಯ ವಿರುದ್ಧ ದೇಶದ ಪರವಾಗಿ ತುಂಬಾ ಪ್ರಶ್ನೆಗಳನ್ನು ಕೇಳಲು ಪ್ರಾರಂಭ ಮಾಡ್ತಾರೆ. ಈ ಸಂದರ್ಭದಲ್ಲಿ ಜನರಿಗೆ ಎಲ್ಲ ಅರ್ಥವಾಗಲು ಪ್ರಾರಂಭವಾಯಿತು. ರಾಹುಲ್ ಗಾಂಧಿ ಅವರನ್ನು ಜನರು ಬೆಂಬಲಿಸಲು ಪ್ರಾರಂಭಿಸುತ್ತಾರೆ. ಇತ್ತೀಚೆಗೆ ರಾಹುಲ್ ಗಾಂಧಿ ಅವರು ದೇಶದ ಅತಿ ದೊಡ್ಡ ಸ್ಕ್ಯಾಮ್ ಅನ್ನು ಕೂಡ ಹೊರಗೆ ತರ್ತಾರೆ. ಅದೇ ನಕಲಿ ಮತದಾನ. ನಂತರ ಈ ಒಂದು ಆರೋಪ ಭಾರತ ದೇಶಾದ್ಯಂತಹ ಸಂಚಲನ ಸೃಷ್ಟಿಯಾಗುತ್ತೆ. ಈ ಒಂದು ಆರೋಪಕ್ಕೆ ಬಿಜೆಪಿಯಲ್ಲೂ ಕೂಡ ಉತ್ತರ ಇರುವುದಿಲ್ಲ, ಚುನಾವಣಾ ಆಯೋಗದಲ್ಲೂ ಕೂಡ ಉತ್ತರ ಇರುವುದಿಲ್ಲ. ಒಂದೊಂದು ಕಡೆಯಲ್ಲಿ ನಕಲಿ ಮತದಾನಗಳು ಯಾವ ರೀತಿಯಾಗಿ ಚಲಾವಣೆಯಾಗಿದೆ ಅಂದ್ರೆ ಒಂದೇ ಕೊಠಡಿಯಲ್ಲಿ 60 ಜನರು ಕೂಡ ವಾಸಿಸ್ತಾ ಇದ್ದಾರೆ. ಒಬ್ಬರ ಹೆಸರಿನಲ್ಲಿ ಹಲವಾರು ಜನರು ಮತವನ್ನು ಹಾಕ್ತಾ ಇದ್ದಾರೆ. ಈ ಒಂದು ನಕಲಿ ಮತದಾನದ ಮಾಹಿತಿ ಸಂಪೂರ್ಣವಾಗಿ ನಿಮಗೆ ಬೇಕು ಅಂದ್ರೆ ನಾನು ಮೇಲೆ ಲಿಂಕ್ ಆಗಿದ್ದೇನೆ, ಅಲ್ಲಿ ಹೋಗಿ ನೀವು ನೋಡಬಹುದು. ಯಾವ ರೀತಿಯಾಗಿ ನರೇಂದ್ರ ಮೋದಿ ಅವರು ಮೋಸದಿಂದ ಅಧಿಕಾರವನ್ನು ಪಡೆದಿದ್ದಾರೆ. ಇಷ್ಟೊಂದು ದೊಡ್ಡದಾದ ಆರೋಪ ರಾಹುಲ್ ಗಾಂಧಿ ಅವರು ಮಾಡಿದಾಗ ಬಿಜೆಪಿ ಮತ್ತು ಚುನಾವಣಾ ಆಯೋಗ ಯಾವುದೇ ಒಂದು ಉತ್ತರವನ್ನು ಕೊಡದೇ ಇದ್ದಾಗ ಜನರಿಗೂ ಕೂಡ ಅರ್ಥವಾಗಲು ಪ್ರಾರಂಭವಾಯಿತು, ಇದರಲ್ಲಿ ಏನೋ ಒಂದು ಸತ್ಯ ಇದೆ ಅಂತ. ಈಗ ನವೆಂಬರ್ನಲ್ಲಿ ಬಿಹಾರದಲ್ಲಿ ಚುನಾವಣೆ ನಡೆಯಲಿದೆ. ಅಲ್ಲೂ ಕೂಡ ರಾಹುಲ್ ಗಾಂಧಿ ಅವರಿಗೆ ಉತ್ತಮವಾದ ಸ್ಪಂದನೆ ಜನರಿಂದ ಸಿಗ್ತಾ ಇದೆ. ಒಂದು ವೇಳೆ ಇಲ್ಲೇನಾದ್ರೂ ಬಿಜೆಪಿ ಸೋತ್ರೆ ಕೇಂದ್ರದಲ್ಲೂ ಕೂಡ ಅವರಿಗೆ ಸೋಲು ಉಂಟಾಗಬಹುದು. ಈಗ ಸದ್ಯಕ್ಕೆ ರಾಹುಲ್ ಗಾಂಧಿ ಅವರ ಜನಪ್ರಿಯತೆಯನ್ನು ನೋಡಿದಾಗ ರಾಹುಲ್ ಗಾಂಧಿ ಅವರು ಇವತ್ತಲ್ಲದಿದ್ರೂ ನಾಳೆ ಭಾರತದ ಪ್ರಧಾನಮಂತ್ರಿ ಆಗ್ತಾರೆ ಎಂಬ ಒಂದು ಭರವಸೆ ಎಲ್ಲರಲ್ಲೂ ಕೂಡ ಮೂಡಿದೆ. ನಿಮ್ಮ ಅಭಿಪ್ರಾಯದಲ್ಲಿ ರಾಹುಲ್ ಗಾಂಧಿ ಅವರು ಮುಂದಿನ ಚುನಾವಣೆಯಲ್ಲಿ ಪ್ರಧಾನಮಂತ್ರಿ ಆಗ್ತಾರಾ ಎಂಬುದನ್ನು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಧನ್ಯವಾದಗಳು. किसी से डरने की कोई जरूरत नहीं है. मोहब्बत करने वाले कभी नहीं डरते, डरने वाले कभी मोहब्बत नहीं करते. कोई शक्ति इस पदयात्रा को नहीं रोक सकती, क्योंकि ये पदयात्रा हिंदुस्तान की आवाज है.